ನಮಸ್ಕಾರ ಬಂಧುಗಳೇ. ನಾವು ಹಲವಾರು ವಿಚಾರಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೇವೆ. ವಾಹನಗಳ ಬಗ್ಗೆ, ಆರೋಗ್ಯದ ಬಗ್ಗೆ, ನಿದ್ರೆಯ ಬಗ್ಗೆ ಮುಂತಾದ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬಂದಿದ್ದೇನೆ. ಇಂದು ಸಹ ಅಂತಹ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ಬೇಕಿಲ್ಲ. ಅಂದರೆ ಎಲೆಕ್ಟ್ರಿಕ್ ವಾಹನಗಳು ಎಷ್ಟು ಸುರಕ್ಷಿತ? ಎಲೆಕ್ಟ್ರಿಕ್ ವಾಹನಗಳನ್ನು ಜನರು ಇಷ್ಟಪಟ್ಟು ಕೊಳ್ಳುತ್ತಿದ್ದಾರೆಯೇ? ಪ್ರಪಂಚದಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಯಾವ ರೀತಿ ವ್ಯಾಪಾರ ಆಗ್ತಾಯಿದೆ? ನಮ್ಮ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಜನಪ್ರಿಯತೆ ಹೆಚ್ಚಾಗುತ್ತಿದೆಯೇ? ಅಂದರೆ ನಮ್ಮ ಭಾರತದಲ್ಲಿ ಈಗ ಎಲೆಕ್ಟ್ರಿಕ್ ವಾಹನಗಳ ಮಾರಾಟ ಹೆಚ್ಚಾಗಿ ನಡೆಯುತ್ತಿದೆ ಎಂಬ ಒಂದು ಸುದ್ದಿ ಇದೆ. ಅದು ಯಾಕೆ? ನಮ್ಮಲ್ಲಿ ಉಳಿದಂತಹ ವಾಹನಗಳು ಗುಜರಿಗೆ ಸೇರುತ್ತೆ, ಗುಜರಿಗೆ ಹಾಕಬೇಕು. 2027 ನಂತರ ಯಾವುದೇ ಬೇರೆ ಇಂಧನಗಳ ವಾಹನಗಳು, ಅಂದರೆ ಮೊದಲನೇದಾಗಿ ಡೀಸೆಲ್ ವಾಹನಗಳು, ಎರಡನೇದಾಗಿ ಪೆಟ್ರೋಲ್ ವಾಹನಗಳು, ಅದು ಕೆಲವು ನಿಯಂತ್ರಣಗಳಿಗೆ ಒಳಪಟ್ಟಲ್ಲದೆ ಅದು ರಸ್ತೆಯಲ್ಲಿ ಓಡಿಸುವ ಹಾಗಿಲ್ಲ. ಎಲ್ಲವೂ ಎಲೆಕ್ಟ್ರಿಕ್ ವಾಹನಗಳೇ ಬೇಕು. ಎಲ್ಲವೂ ವಿದ್ಯುತ್ತಿನಿಂದ ಓಡುವಂತಹ ವಾಹನಗಳನ್ನೇ ಕೊಂಡುಕೊಳ್ಳಬೇಕು. ಅದು ಹೆಚ್ಚು ಪರಿಸರವನ್ನು ಕಾಪಾಡುತ್ತದೆ. ಪರಿಸರದ ಮೇಲೆ ಆಗುವಂತಹ ತಾಪಮಾನವನ್ನು ಕಡಿಮೆ ಮಾಡುತ್ತದೆ. ಮುಂತಾದ ಎಲ್ಲ ಕಾರಣಗಳಿಂದ ಎಲ್ಲರೂ ಎಲೆಕ್ಟ್ರಿಕ್ ವಾಹನಗಳನ್ನೇ ತಗೋಬೇಕು, ಅದನ್ನೇ ಓಡಿಸಬೇಕು ಎಂಬ ಒಂದು ಕಾನೂನು ಜಾರಿಯಲ್ಲಿ ಬರುತ್ತದೆ ಎಂಬ ಒಂದು ಗುಮ್ಮ ಜನರನ್ನು ಕಾಡುತ್ತಿರುವುದರಿಂದ ನಮ್ಮ ಭಾರತದಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನು ಕೊಳ್ಳುವರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ಹೊರದೇಶದಲ್ಲಿ ಇದರ ಬಗ್ಗೆ ಏನು? ಹೊರದೇಶದಲ್ಲಿ ಹೆಚ್ಚಾಗಿ ವಾಹನಗಳು ಮಾರಾಟ ಆಗ್ತಾ ಇದೆ. ಈಗ UK ಯಲ್ಲಿ 2030ರಲ್ಲಿ ಎಲ್ಲವೂ ಎಲೆಕ್ಟ್ರಿಕ್ ವಾಹನಗಳೇ ಬೇಕು, ಬೇರೆ ವಾಹನಗಳು ಓಡಿಸಂಗಿಲ್ಲ, ತಯಾರಿಸಂಗಿಲ್ಲ ಎಂಬ ಒಂದು ಕಾನೂನು ಜಾರಿಯಾಗುತ್ತಂತೆ. ಹಾಗಾದರೆ ಅಲ್ಲಿಗೇನು, ಯಾವ ರೀತಿ ಈ ವಾಹನಗಳು ಮಾರಾಟ ಆಗ್ತಾ ಇದೆ ಮುಂತಾದ ವಿಚಾರಗಳನ್ನು ತಿಳಿಯುವುದಕ್ಕಿಂತ ಮೊದಲು ಸುತ್ತಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸ್. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲೆಕ್ಟ್ರಿಕ್ ವಾಹನಗಳು ಸೋಲುತ್ತಿದೆಯೇ, ಗೆಲ್ಲುತ್ತಿದೆಯೇ ಎಂಬುದನ್ನು ನೋಡೋಣ. ಮಾರಾಟ ಆಗ್ತಾ ಇದೆಯೇ ಎಂಬುದನ್ನು ತಿಳಿಯೋಣ. ಅಂದರೆ ನಮ್ಮ ಭಾರತ ಮತ್ತು ಚೀನಾದಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಓಡಾಟ ಯಾವ ರೀತಿ ಇದೆ, ಹಾಗೆಯೇ ಅಮೇರಿಕ ಮತ್ತು ಯುರೋಪ್ಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಯಾವ ರೀತಿಯಲ್ಲಿ ನಡೆಯುತ್ತಿದೆ, ಅದರ ತಯಾರಿಕೆ ಮತ್ತು ಮಾರಾಟ ಯಾವ ರೀತಿಯಲ್ಲಿ ನಡೆಯುತ್ತಿದೆ ಎಂಬುದು ಇಂದಿನ ವಿಚಾರ. ಅಂದರೆ ನಾವು ಇತರೆ ಇಂಧನಗಳಾದಂಥ ಡೀಸೆಲ್ ಮತ್ತು ಪೆಟ್ರೋಲ್ಗಳಿಂದ ಚಾಲಿತವಾದ ವಾಹನಗಳನ್ನು ಬಳಸುವಾಗ ಆಗುವಂತಹ ತೊಂದರೆಗಳು, ಅದರಿಂದ ಉಪಯೋಗಗಳು, ಹಾಗೆಯೇ ಎಲೆಕ್ಟ್ರಿಕ್ ವಾಹನಗಳು ಬಳಸುವಾಗ ಆಗುವಂಥ ಉಪಯೋಗ ಮತ್ತು ಅದರ ಸಮಸ್ಯೆಗಳು ಏನೆಂಬುದನ್ನು ತಿಳಿಯೋಣ. ಅಂದರೆ ಎಲೆಕ್ಟ್ರಿಕ್ ವಾಹನಗಳು ನಮ್ಮ ಪರಿಸರವನ್ನು ಕಾಪಾಡುತ್ತದೆ, ನಮ್ಮ ತಾಪಮಾನವನ್ನು ಕಡಿಮೆಗೊಳಿಸುತ್ತದೆ. ಆದುದರಿಂದ ಎಲ್ಲರೂ ಎಲೆಕ್ಟ್ರಿಕ್ ವಾಹನಗಳನ್ನೇ ಕೊಂಡುಕೊಳ್ಳಬೇಕು ಎಂಬುದು ಒಂದು ಸಾಮಾನ್ಯ ನಂಬಿಕೆಯಾಗಿದೆ. ಆ ಬಗ್ಗೆ ನಾವು ಯೋಚನೆ ಮಾಡುವುದಕ್ಕಿಂತ ಮೊದಲು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ಈಗ ನಾನು ವಿಷಯಕ್ಕೆ ಬರ್ತಿದ್ದೇನೆ. ಏನೆಂದರೆ ಎಲೆಕ್ಟ್ರಿಕ್ ವಾಹನಗಳು ಸೋಲುತ್ತಿದೆಯೇ, ಮಾರಾಟವಿಲ್ಲದೆ ಕೊರಗುತ್ತಿದೆಯೇ, ಹೊರದೇಶದಲ್ಲಿ ಮಾರಾಟ ಯಾವ ರೀತಿ ಆಗುತ್ತದೆ? ಈಗ ನಮ್ಮ ಪ್ರಪಂಚದ ತಾಪಮಾನ ಏರಲು ಈ ವಾಹನಗಳ ಓಡಾಟ, ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬಳಕೆ ಹೆಚ್ಚಾಗಿದ್ದರೆ ಕಾರಣ ಎಂಬುದು ಒಂದು ಅಭಿಪ್ರಾಯ. ಅದನ್ನು ಕಡಿಮೆ ಮಾಡಲು ತಾಪಮಾನವನ್ನು ಭೂಮಂಡಲದ ತಾಪಮಾನವನ್ನು ಕಡಿಮೆ ಮಾಡಿ, ಇಲ್ಲದಿದ್ದರೆ ಅಪಾಯ ಬರುತ್ತದೆ, ಅಪಾಯ ಎದುರಾಗುತ್ತದೆ. ಅದರಿಂದ
ವಾತಾವರಣವೇ ಬದಲಾಗಿ ಹವಾಮಾನವೇ ಹಾಳಾಗಿ ನಮ್ಮ ಜೀವನಕ್ಕೆ ಹಲವು ರೀತಿಯ ಸಮಸ್ಯೆಗಳು ಎದುರಾಗಬಹುದು ಎಂಬುದನ್ನು, ಆದುದರಿಂದ ಎಲ್ಲರೂ ಎಲೆಕ್ಟ್ರಿಕ್ ವಾಹನಗಳನ್ನು, ಇ ವಿ ವೆಹಿಕಲ್ಗಳನ್ನು ಬಳಸಬೇಕು ಎಂಬುದು ಈಗಿನ ವೈಜ್ಞಾನಿಕವಾದಂತಹ ಒಂದು ವಿಚಾರವಾಗಿದೆ. ಅಂತಹ ವಿಚಾರಗಳು ಎಷ್ಟರ ಮಟ್ಟಿಗೆ ಅದು ಫಲಪ್ರದವಾಗಿದೆ, ಅದನ್ನು ಜನಗಳು ಯಾವ ರೀತಿ ತೆಗೆದುಕೊಂಡಿದ್ದಾರೆ ಎಂಬುದರ ಬಗ್ಗೆ ಯೋಚನೆ ಮಾಡುವಾಗ, ಈಗ ಟೆಸ್ಲಾ ಎಂಬುದೇ ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳ ತಯಾರಕರು. ಅವರಿಗೆ ಕಳೆದ ವರ್ಷ 4.25 ಲಕ್ಷದಷ್ಟು ವಾಹನಗಳು ಮಾರಾಟ ಆದವು. ಆದರೆ ಈ ವರ್ಷ ಅಂದರೆ 2024ರಲ್ಲಿ 3.86 ಲಕ್ಷಗಳು ಮಾತ್ರ ಮಾರಾಟ ಆಗಿದೆ. BMW ಇನ್ನೊಂದು 5.25 ಲಕ್ಷ ವಾಹನಗಳು ಮಾರಾಟ ಆಗಿತ್ತು ಹಿಂದಿನ ವರ್ಷಗಳಲ್ಲಿ. ಕಳೆದ ವರ್ಷ 3 ಲಕ್ಷ ಮಾತ್ರ ವ್ಯಾಪಾರ ಆಗಿದೆ. ಇನ್ನು ಜರ್ಮನಿಯ ಫೋಕ್ಸ್ ವ್ಯಾಗನ್ನು 2.5 ಲಕ್ಷ ವಾಹನಗಳು ಮಾರಾಟ ಆಗಿದ್ದವು. ಆದರೆ ಈ ಕಳೆದ ವರ್ಷ 1,15,000 ಮಾತ್ರ ವಾಹನಗಳು, ಅಂದರೆ ಇ ವಿ ವಾಹನಗಳು ಮಾರಾಟವಾಗಿದೆ. ಅಂದರೆ ಈ ವಾಹನಗಳ ಮಾರಾಟ ಕಡಿಮೆ ಆಗ್ತಾ ಇರೋದರಿಂದ ಅವರು ತಯಾರಿಸಿದ ಇ ವಿ ವಾಹನಗಳು ಈಗ ಗೋಡಾನಲ್ಲಿ ಕೊಳೆಯುತ್ತಾ ಬಿದ್ದಿದೆ. ಅದರಿಂದ ಹಲವರು ತಮ್ಮ ಕಂಪನಿಗಳನ್ನು, ತಮ್ಮ ತಯಾರಿಕಾ ಫ್ಯಾಕ್ಟರಿಗಳನ್ನು ಮುಚ್ಚಿದ್ದಾರೆ. ಇನ್ನು ಕೆಲವು ತಮ್ಮ ಕೆಲಸಗಾರರನ್ನು ಸಂಖ್ಯೆಯನ್ನು ಕಡಿತ ಮಾಡಿದ್ದಾರೆ. ಹೀಗೆ ಎಲ್ಲ ಕಾರಣಗಳಿಂದ ನೋಡುವಾಗ ಇ ವಿ ವಾಹನ ಮಾರಾಟವಿಲ್ಲದೆ ಅಲ್ಲಿ ಕೆಲಸ ಮಾಡುವವರಿಗೂ ಜೀವನಕ್ಕೆ ದಾರಿ ಇಲ್ಲದಂತಹ ಪರಿಸ್ಥಿತಿ ಎದುರಾಗಿದೆ. ಯಾಕೆ ಹೀಗಾಗ್ತಾ ಇದೆ? ಹಾಗಾದರೆ ಈ ಪ್ರಪಂಚ ಎಲ್ಲ ಕಡೆಯೂ ಈ ರೀತಿ ಆಗ್ತಾ ಇದೆಯಾ ಎಂಬುದನ್ನು ಯೋಚನೆ ಮಾಡೋಣ. ಭಾರತ ಮತ್ತು ಚೀನಾದಲ್ಲಿ ಆ ಪರಿಸ್ಥಿತಿ ಇಲ್ಲ. ಭಾರತ ಮತ್ತು ಚೀನಾದಲ್ಲಿ ಹೆಚ್ಚಿನ ವಾಹನಗಳು ವ್ಯಾಪಾರ ಆಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಅಮೇರಿಕ ಮತ್ತು ಯುರೋಪ್ನಲ್ಲಿ ತುಂಬ ಕಡಿಮೆ ಆಗಿದೆ. ಅಂದರೆ ಅಲ್ಲಿನ ಜನರು ಎಲೆಕ್ಟ್ರಿಕ್ ವಾಹನಗಳ ಕಡೆ ಗಮನ ಕೊಡ್ತಾ ಇಲ್ಲ. ಅವರಿಗೆ ಅದರಲ್ಲಿ ಹಲವಾರು ಸಮಸ್ಯೆಗಳು ಕಾಣಿಸ್ತಾ ಇದೆ. ಆದರೆ ಭಾರತದಲ್ಲಿ ಅಂಥ ಸಮಸ್ಯೆಗಳು ಇಲ್ಲವೇ ಅಂತ ನೀವು ಹೇಳ್ಬೋದು. ಇರ್ಬೋದು, ಭಾರತದಲ್ಲಿ ಮತ್ತು ಚೀನಾದಲ್ಲಿ ಅಂಥ ಸಮಸ್ಯೆಗಳು ಇರ್ಬೋದು. ಆದರೂ ಭಾರತೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇ ವಿ ವಾಹನಗಳನ್ನು ಕೊಂಡುಕೊಳ್ತಿದ್ದಾರೆ. ಹಾಗಾದರೆ ಅಮೇರಿಕ ಮತ್ತು ಯುರೋಪಿನಲ್ಲಿ ಹೇಳುವಂಥದ್ದೇನು? ಆ ಗಾಡಿಗಳಿಗೆ ರೀಸೇಲ್ ವ್ಯಾಲ್ಯೂ ಇಲ್ಲ, ನಾವು ಅದನ್ನು ಮಾರಾಟ ಮಾಡಬೇಕಂದ್ರೆ ತುಂಬ ಕಡಿಮೆ ರೇಟಿಗೆ ಮಾರಾಟ ಮಾಡಬೇಕು, ಕೊಂಡುಕೊಳ್ಳುವವರು ಭಾಳ ಕಡಿಮೆ ಇದ್ದಾರೆ, ಅಂಥ ವಾಹನಗಳನ್ನು ನಾವು ಕೊಂಡುಕೊಂಡು ಏನು ಉಪಯೋಗ ಎಂಬುದು ಅವರ ಮೊದಲನೇ ಪ್ರಶ್ನೆ. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ, ಎಲೆಕ್ಟ್ರಿಕ್ ವಾಹನಗಳಿಗೆ ಬೇಗನೆ ಬೆಂಕಿ ಹತ್ತಿಕೊಳ್ಳುತ್ತಿದೆ, ಬೆಂಕಿ ಹತ್ತಿ ಸುಟ್ಟು ಹೋಗ್ತಾ ಇದೆ. ಇಂತಹ ಸಮಸ್ಯೆ ಇರುವಂತಹ ವಾಹನಗಳನ್ನು ನಾವು ಹೇಗೆ ಕೊಳ್ಳುವುದು? ಇಂತಹ ಸುದ್ದಿಗಳು ಹರಡ್ತಾ ಇರುವುದರಿಂದ ಜನರಿಗೆ ಎಲೆಕ್ಟ್ರಿಕ್ ವಾಹನಗಳ ಕಡೆ ಒಲವು ಕಡಿಮೆಯಾಗಿದೆ. UK ಅಂದರೆ ಬ್ರಿಟನ್ನಲ್ಲಿ 2030ರಲ್ಲಿ ಎಲ್ಲವೂ ಎಲೆಕ್ಟ್ರಿಕ್ ವಾಹನ ಆಗಿ ಬದಲಾಗಬೇಕು, ಬೇರೆ ವಾಹನಗಳಿಗೆ ಅವಕಾಶ ಇಲ್ಲ ಎಂಬ ಒಂದು ಸೂಚನೆಯನ್ನು ಕೊಟ್ಟಿದೆ. ಆದರೆ ಈ ರೀತಿಯ ಎಲ್ಲವೂ ನಷ್ಟದಲ್ಲಿ ಓಡುತ್ತಿರುವುದರಿಂದ ಯಾರು ತಾನೇ ಎಲೆಕ್ಟ್ರಿಕ್ ವಾಹನಗಳನ್ನು ತಯಾರಿಸುತ್ತಾರೆ? ಯಾರು ತಾನೇ ಅದನ್ನು ಮಾರಾಟ ಮಾಡಲು ಮುಂದೆ ಬರುತ್ತಾರೆ? ಇನ್ನೊಂದು ದೀರ್ಘ ದೂರ, ಹೆಚ್ಚು ದೂರ ಹೋಗಬೇಕಾದ್ರೆ ಅದಕ್ಕೆ ಇಂಧನ ತುಂಬಿಸುವ, ಅಂದರೆ ಎಲೆಕ್ಟ್ರಿಕ್ ಕರೆಂಟ್ ತುಂಬಿಸಲು ಎಲ್ಲ ಕಡೆಯೂ ಅದಕ್ಕೆ ಬೇಕಾದ ವ್ಯವಸ್ಥೆ ಇಲ್ಲ. ಪೆಟ್ರೋಲ್ ಗಾಡಿಗಳಾದರೆ ಎಲ್ಲೆಲ್ಲೂ ನೋಡಿದ್ರೂ ಪೆಟ್ರೋಲ್ ಬಂಕ್ಗಳಿರುತ್ತದೆ, ಅಲ್ಲಿಂದ ಪೆಟ್ರೋಲ್ ಬಂಕ್ನು ಹೋಗ್ಬೋದು. ಇನ್ನೊಂದು ಸಾರಿ ಇಂಧನವಿಲ್ಲದೆ ಎಲ್ಲಾದರೂ ದೂರದಲ್ಲಿ ನಿಂತು ಬಿಟ್ಟರೆ ಅಲ್ಲಿಂದ ಆ ಗಾಡಿಯನ್ನು ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಎಲೆಕ್ಟ್ರಿಕ್ ವಾಹನಗಳಿಗೆ ಎಲೆಕ್ಟ್ರಿಕ್ ತುಂಬುವಂಥ ವ್ಯವಸ್ಥೆ ಇರುವ ಜಾಗಕ್ಕೆ ತೊಗೊಂಡು ಹೋಗಬೇಕಾಗುತ್ತೆ. ಬೇರೆ ಇಂಧನ ಡೀಸೆಲ್ ಮತ್ತು ಪೆಟ್ರೋಲ್ ವಾಹನಗಳಾದರೆ ನಾವು ಹತ್ತಿರದಲ್ಲಿರುವಂತಹ ಎಲ್ಲಾದರೂ ಇರುವಂತಹ ಪೆಟ್ರೋಲನ್ನು ತಗೊಂಡೋಗಿ ಹಾಕಿ ಮತ್ತು ಅದನ್ನು ಮುಂದಕ್ಕೆ ನಾವು ಹೋಗ್ಬೋದು. ಆದರೆ ಎಲೆಕ್ಟ್ರಿಕ್ ವಾಹನಗಳಿಗೆ ಅಂಥ ವ್ಯವಸ್ಥೆ ಇಲ್ಲದೇ ಇರುವುದರಿಂದ ಆ ವಾಹನಗಳನ್ನು ದೂರ ಪ್ರಯಾಣಕ್ಕೆ ಯಾರೂ ಇಷ್ಟಪಡುವುದಿಲ್ಲ. ಹಾಗಾಗಿ ದೂರ ಪ್ರಯಾಣಕ್ಕೊಂದು ವಾಹನ, ಹತ್ತಿರ ಪ್ರಯಾಣಕ್ಕೊಂದು ವಾಹನ ಅಂತ ಇಟ್ಟುಕೊಳ್ಳುವುದು ಸರಿಯಾಗುವುದಿಲ್ಲ. ಆದುದರಿಂದ ನಮಗೆ ಒಂದೇ ವಾಹನವನ್ನು, ಇಂಧನ ಇರುವಂಥ ಪೆಟ್ರೋಲ್ ಅಥವಾ ಡೀಸೆಲ್ ಗಾಡಿಗಳನ್ನು ನಾವು ಇಟ್ಟುಕೊಂಡ್ರೆ ನಮಗೆ ಅನುಕೂಲ ಎಂಬ
ಒಂದು ಅನಿಸಿಕೆ ಫಾರಿನ್ ಅಂದರೆ ಅಮೇರಿಕಾ ಮತ್ತು ಯುರೋಪಿನಲ್ಲಿ ಜನಗಳಿಗಿದೆ. ಆದರೆ ಭಾರತದಲ್ಲಿ ಮತ್ತು ಚೀನಾದಲ್ಲಿ ಈ ವಾಹನಗಳನ್ನು ಬೇಕಾದಂಥ ವ್ಯವಸ್ಥೆಗಳು ಎಲ್ಲ ಕಡೆಯೂ ಇದೆಯೇ? ಇಂಧನ ತುಂಬುವಂತಹ ಅಂದರೆ ಕರೆಂಟ್ ಎಲ್ಲ ಕಡೆಯಲ್ಲೂ ಇದೆಯೇ? ಅವರು ದೂರ ಪ್ರಯಾಣಕ್ಕೆ ಇದನ್ನೇ ಬಳಸುತ್ತಿಲ್ಲವೇ ಎಂಬುದನ್ನು ಪ್ರಶ್ನೆ ಹೇಳುತ್ತೆ. ಅದು ಒಂದು ಚರ್ಚಾ ವಿಷಯವಾಗಿದೆ. ಆದರೆ ಭಾರತದಲ್ಲಿ ಎಲ್ಲ ಕಡೆಯಲ್ಲೂ ಎಲೆಕ್ಟ್ರಿಕ್ ಗಾಡಿಗಳಿಗೆ ಎಲೆಕ್ಟ್ರಿಕ್ ತುಂಬುವಂತಹ ಒಂದು ವ್ಯವಸ್ಥೆ ಇಲ್ಲ. ಆದರೂ ಜನಗಳು ಇದನ್ನು ಯಾಕೆ ಒಂದೊಂದು ಮನೆಯಲ್ಲಿ ಎರಡೆರಡು ವಾಹನಗಳನ್ನು ಇಟ್ಟುಕೊಂಡಿರುತ್ತಾರೆ. ಒಂದು ವಾಹನ ಹತ್ತಿರ ಪ್ರಯಾಣಕ್ಕೆ, ಇನ್ನೊಂದು ವಾಹನ ದೂರ ಪ್ರಯಾಣಕ್ಕೆ. ಆದರೆ ಹಳ್ಳಿಯಲ್ಲಿರುವವರಿಗೆ ಈ ಪ್ರಯಾಣಕ್ಕೆ ವ್ಯವಸ್ಥೆ ಭಾಳ ಕಡಿಮೆ ಇರುವುದರಿಂದ ಅವರಲ್ಲಿ ಕೊಂಡುಕೊಳ್ಳುವರು ಭಾಳ ಕಡಿಮೆ. ಅವರೆಲ್ಲವೂ ಹಳೆ ವಾಹನಗಳಾದರೂ ಸರಿ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳನ್ನೇ ಕೊಂಡುಕೊಳ್ಳುತ್ತಾರೆ. ಹಾಗೆಯೇ ಈ ಎಲೆಕ್ಟ್ರಿಕ್ ವಾಹನಗಳನ್ನು ಕೊಂಡುಕೊಳ್ಳುವಾಗ ಹೆಚ್ಚಿನ ಹಣ ಕೊಡಬೇಕಾಗುತ್ತದೆ. ಹೆಚ್ಚಿನ ಹಣವನ್ನು ಕೊಡುವುದರಿಂದ ಅವರಿಗೆ ಅದು ಕೈಗೆಟುಕದ ವಸ್ತುವಾಗಿದೆ. ಆದುದರಿಂದ ಫಾರಿನಲ್ಲಿ ಅಂತಹ ವಾಹನಗಳನ್ನು ಕೊಂಡುಕೊಂಡು ನಮಗೆ ಬೇಡ ಅಂದರೆ ಅದನ್ನು ಮಾರಾಟ ಮಾಡಿದರೆ ಸಿಗುವಂಥದ್ದು ಬಹಳ ಕಡಿಮೆ ಹಣ. ಅಂಥ ವಾಹನಗಳನ್ನು ಯಾಕೆ ಕೊಳ್ಳಬೇಕೆಂಬುದು ಅಲ್ಲಿನವರ ಅನಿಸಿಕೆ. ಆದರೆ ಭಾರತದಲ್ಲಿ ಆ ರೀತಿ ಯೋಚನೆ ಮಾಡುವರಿಲ್ಲ. ನಾನು ಎಷ್ಟೋ ಕಿಲೋಮೀಟ್ರ್ ಓಡಿದ್ರ ಮೇಲೆ ನನಗೆ ಅದರ ಹಣ ಬಂತು ಎಂಬ ನಂಬಿಕೆ ಇದೆ. ಹಾಗಾದರೆ ಭಾರತದಲ್ಲಿ ಮತ್ತು ಚೀನಾದಲ್ಲಿ ಅದರ ಬೆಲೆ ಕಡಿಮೆ ಇದೆಯೇ? ಇಲ್ಲ. ಹಾಗೆ ನೋಡುವಾಗ ಅಲ್ಲಿನ ಹೆಚ್ಚು ಕಡಿಮೆ ಅಲ್ಲಿನ ರೇಟಿಗೂ ಇಲ್ಲಿನ ಬೆಲೆಗೂ ಒಂದೇ ಹತ್ತಿರ ಬರುತ್ತದೆ. ಆದರೆ ಭಾರತೀಯರು ತಮ್ಮ ಸೌಲಭ್ಯಕ್ಕಾಗಿ ಹತ್ತಿರದಲ್ಲಿ ಪ್ರಯಾಣ ಮಾಡಲು ಎಲೆಕ್ಟ್ರಿಕ್ ವಾಹನಗಳನ್ನಿಟ್ಟುಕೊಂಡು ದೂರ ಪ್ರಯಾಣಕ್ಕೆ ಇಂತಹ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳನ್ನು ಇಟ್ಟುಕೊಳ್ಳುವುದು ವಾಡಿಕೆಯಾಗಿದೆ. ಹೀಗೆ ಎರಡೆರಡು ವಾಹನಗಳನ್ನು ಆ ಕಾರಣದಿಂದ ಭಾರತದಲ್ಲಿ ಈಗಲೂ ಸಹ EV ವಾಹನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಾರಾಟವಾಗುತ್ತಿದೆ. ಹಾಗೆಯೇ ಭಾರತೀಯರಲ್ಲಿ ಒಂದು ಭಯವಿದೆ. 2027 ಆಚೆಗೆ ಈ ವಾಹನಗಳು ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳು ಬಳಸುವಂತಿಲ್ಲ. ಅದಕ್ಕೆ ಕೆಲವು ನಿಬಂಧನೆಗಳಿವೆ. ಆ ನಿಬಂಧನೆಗೆ ಒಳಪಟ್ಟಂತಹ ವಾಹನಗಳನ್ನು ಮಾತ್ರ ರಸ್ತೆಗೆ ಇಳಿಸಲು ಸಾಧ್ಯ ಎಂಬ ಒಂದು ನಂಬಿಕೆ ಬರುವುದರಿಂದ ಎಲೆಕ್ಟ್ರಿಕ್ ವಾಹನಗಳಿಗೆ ಅಂಥ ಸಮಸ್ಯೆ ಇರುವುದಿಲ್ಲ. ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳು ಓಡಿಸಬಾರದಂದರೂ ಸಹ ನಮಗೆ ಈ ಎಲೆಕ್ಟ್ರಿಕ್ ವಾಹನಗಳಿರುವುದರಿಂದ ಅದರಲ್ಲಿ ನಾವು ಪ್ರಯಾಣ ಮಾಡಬಹುದು ಎಂಬ ಒಂದು ಅನಿಸಿಕೆ ಇದೆ. ಆದರೆ ದೂರ ಪ್ರಯಾಣಕ್ಕೆ ಅವರು ಏನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ದೂರ ಪ್ರಯಾಣ ಮಾಡುವಾಗ ಈಗ ಪೆಟ್ರೋಲ್ ಬಂಕ್ ಇರುವಂತೆ ಎಲ್ಲ ಕಡೆಯಲ್ಲೂ ಅದನ್ನು ಇಂಧನ ತುಂಬುವಂಥ ಒಂದು ವ್ಯವಸ್ಥೆ ಇದ್ದರೆ, ಅಂದರೆ ಎಲೆಕ್ಟ್ರಿಕ್ ಪಂಪ್ಗಳು ಅಂದರೆ ಎಲೆಕ್ಟ್ರಿಕ್ ರೀಚಾರ್ಜಿಂಗ್ ಪಂಪ್ ವ್ಯವಸ್ಥೆ ಇದ್ದರೆ ಇನ್ನೂ ಹೆಚ್ಚಿನ ಜನರು ನಮ್ಮ ಭಾರತದಲ್ಲೂ ಸಹ ಎಲೆಕ್ಟ್ರಿಕ್ ವಾಹನಗಳನ್ನು ಕೊಳ್ಳುವ ಸಾಧ್ಯತೆ ಇದೆ. ಆದರೆ ಅಂತಹ ವ್ಯವಸ್ಥೆ ಯಾಕೆ ಇನ್ನೂ ಎಲ್ಲ ಕಡೆಯಲ್ಲೂ ಇಲ್ಲ ಎಂಬುದು ಒಂದು ಸಮಸ್ಯೆಯಾಗಿದೆ. ನಗರ ಪ್ರದೇಶಗಳಲ್ಲಿ ಮಾತ್ರ ಹೆಚ್ಚಾಗಿ ಕಂಡುಬರ್ತಾ ಇದೆ. ಇಂತಹ ಸಮಸ್ಯೆಗಳಿರುವುದರಿಂದ ಭಾರತದಲ್ಲಿ ಸಹ ಎಲೆಕ್ಟ್ರಿಕ್ ವಾಹನಗಳು ಸೋಲಬಹುದೇನೋ ಎಂಬ ಅನಿಸಿಕೆ ಈಗ ಜನರಲ್ಲಿ ಮೂಡುತ್ತಿದೆ. ಆದರೆ ಟೆಸ್ಲಾದವರು ಅಥವಾ ಜರ್ಮನಿಯ ಫೋಕ್ಸ್ವ್ಯಾಗನ್ನವರು ಅವರು ತುಂಬ ವಾಹನಗಳನ್ನು ತಯಾರಿಸಿ ತುಂಬ ನಷ್ಟ ಅನುಭವಿಸಿದ್ದಾರೆ. ಭಾರತದಲ್ಲಿ ಅಂತಹ ಒಂದು ವ್ಯವಸ್ಥೆ, ಅಂತಹ ಸ್ಥಿತಿ ಬರಬಹುದೇನೋ ಎಂಬ ಅನಿಸಿಕೆ ಕಾರು ತಯಾರಕರಲ್ಲಿ ಕಂಡುಬರುತ್ತಾ ಇದೆ. ಆದರೆ ಸರ್ಕಾರ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ. ಆದರೆ ಬೆಲೆಯನ್ನು ಕಡಿಮೆ ಮಾಡ್ತಾ ಇಲ್ಲ. ಹೆಚ್ಚಿನ ಬೆಲೆ ಹಿಂದೆ ಸಬ್ಸಿಡಿ ಕೊಡ್ತಾಯಿದ್ರು, ಈಗ ಆ ಸಬ್ಸಿಡಿಯನ್ನು ನಿಲ್ಲಿಸ್ಬಿಟ್ರು. ಇದರಿಂದಾಗಿ ಎಲೆಕ್ಟ್ರಿಕ್ ವಾಹನಗಳ ಮಾರಾಟ ಕಡಿಮೆ ಆಗ್ತಾ ಇದೆ. ಎಲ್ಲರಿಗೂ ಡೀಸೆಲ್ ಮತ್ತು ಪೆಟ್ರೋಲ್ ಗಾಡಿಗಳೇ ಹೆಚ್ಚು ಇಷ್ಟವಾಗ್ತಾ ಇದೆ. ಅದಕ್ಕಿರುವಂತಹ ಕಾರಣಗಳು ಕಾರಿನ ಬೆಲೆ, ಅದಕ್ಕೆ ಇಂಧನ ತುಂಬಲು ಇರುವಂತಹ ವ್ಯವಸ್ಥೆ ಇಲ್ಲದೆ ಇರುವಂತಹ ಸ್ಥಿತಿ, ಹಾಗೂ ದೂರ ಪ್ರಯಾಣಕ್ಕೆ ಹೋದರೆ ಏನಾಗುತ್ತೋ ಎಂಬ ಭಯ. ಈ ಎಲ್ಲ ಕಾರಣದಿಂದ ಎಲೆಕ್ಟ್ರಿಕ್ ವಾಹನಗಳು ಈಗ ಸೋಲುತ್ತಿದೆ. ಅದರ ಮಾರಾಟ ಕಡಿಮೆ ಆಗ್ತಾ ಇದೆ. ಇದು ನಿಮ್ಮ ಅಭಿಪ್ರಾಯ ಏನು? ಇದು ನಾವು ತಿಳಿದುಕೊಂಡಂತಹ, ನಾವು ಕೆಲವು ವಿಚಾರಗಳನ್ನು ತಿಳಿದುಕೊಂಡು ನಿಮಗೆ ಹಂಚಿದ್ದೇನೆ. ಇದರಂತೆ ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತೇನೆ. ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ.
ಇನ್ನೂ ನೀವು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಈ ಮಾಣಿಯಾ ಟೈಮ್ಸ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.